ದೆಹಲಿಯ ಪ್ರತಿಷ್ಠಿತ ಮಿರಾಂಡಾ ಕಾಲೇಜಲ್ಲಿ ನಡೆದಿದ್ದಾದರೂ ಏನು? ಮೋದಿಯವರ ಅಚ್ಚುಮೆಚ್ಚಿನ ಜರ್ನಲಿಸ್ಟ್ಗೆ ಭಾರೀ ಅವಮಾನ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ANI ಸುದ್ದಿ ಸಂಸ್ಥೆಯ ಎಡಿಟರ್ ಇನ್ ಚೀಫ್ ಸ್ಮಿತಾ ಪ್ರಕಾಶ್ ಅವರಿಗೆ ಇತ್ತೀಚೆಗೆ ದೊಡ್ಡ ಅವಮಾನ ಆಗಿದೆ. ದೆಹಲಿ ವಿಶ್ವವಿದ್ಯಾಲಯದ ಅತ್ಯಂತ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಮಿರಾಂಡಾ ಹೌಸ್ನಲ್ಲಿ ಚೀಫ್ ಗೆಸ್ಟ್ ಆಗಿ ಆಹ್ವಾನಿಸಲಾಗಿತ್ತು. ಆದರೆ ಅವರಲ್ಲಿಗೆ ಹೋದಾಗ ಏನು ನಡೀತು ಅಂತಂದರೆ, ಆಡಿಟೋರಿಯಂನಲ್ಲಿ ಕುರ್ಚಿಗಳು ಖಾಲಿ ಇದ್ವು, ಯಾವುದೇ ಸಿಬ್ಬಂದಿ ಅಥವಾ ಆಯೋಜಕರು ಇರಲಿಲ್ಲ, ಕೇವಲ 4 ರಿಂದ 5 ವಿದ್ಯಾರ್ಥಿಗಳು ಮಾತ್ರ ಕುಳಿತಿದ್ರು. ಈ ಘಟನೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಏಪ್ರಿಲ್ 11ಕ್ಕೆ ನಡೆದಂಥ ಈ ಘಟನೆಯಲ್ಲಿ ಸ್ಮಿತಾ ಪ್ರಕಾಶ್ ಅವರನ್ನ ಮಿರಾಂಡಾ ಹೌಸ್ನ MUN ಕ್ಲಬ್ ಅಂದರೆ ಮಾಡೆಲ್ ಯುನೈಟೆಡ್ ನೇಷನ್ಸ್ ಕ್ಲಬ್ ಚೀಫ್ ಗೆಸ್ಟ್ ಆಗಿ ಆಹ್ವಾನಿಸಿತ್ತು. ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಗೆ ಆರಂಭ ಆಗೋದು ಅಂತ ತಿಳಿಸಿದ್ರು. ಸ್ಮಿತಾ ಅವರು ಸಮಯಕ್ಕೆ ಮುಂಚಿತವಾಗಿಯೇ ಸುಮಾರು 11:58ಕ್ಕೆ ಅಲ್ಲಿಗೆ ಹೋಗಿ ಮುಟ್ಟಿದ್ರು. ಆದರೆ ಅಲ್ಲಿ ಅವರನ್ನ ಸ್ವಾಗತಿಸುವವರೇ ಇರಲಿಲ್ಲ. ಯಾವುದೇ ಫ್ಯಾಕಲ್ಟಿ ಸದಸ್ಯರು, ಆಯೋಜಕರು ಅಥವಾ ವಿದ್ಯಾರ್ಥಿಗಳ ಗುಂಪು ಸಹ ಕಾಣಿಸಲಿಲ್ಲ. ಕೇವಲ ಕೆಲ ಕುರ್ಚಿಗಳು ಅಂದರೆ 4 ರಿಂದ 5 ವಿದ್ಯಾರ್ಥಿಗಳು ಸಹ ಕೂರ್ತಿದ್ರು. ಆಯೋಜಕರಲ್ಲಿ ಒಬ್ಬರು ಟ್ರಾಫಿಕ್ನಲ್ಲಿ ಸಿಲುಕಿದ್ದೀನಿ ಅಂತ ಹೇಳಿದ್ರಂತೆ. ಇವತ್ತು ಶನಿವಾರ ಆದರೂ ಸಹ ಟ್ರಾಫಿಕ್ ಸಮಸ್ಯೆ ಅಂತ ಕಾರಣ ಕೊಟ್ಟರು ಅಂತ ಹೇಳ್ತಾರೆ. ಸ್ಮಿತಾ ಪ್ರಕಾಶ್ ಅವರು ತಮ್ಮ ಮೊಬೈಲಲ್ಲಿ ಆ ಖಾಲಿ ಹಾಲ್ನ ವಿಡಿಯೋ ತೆಗೆದು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ನಾನು ಮಿರಾಂಡಾ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಆಹ್ವಾನಿತಳಾಗಿದ್ದೇನೆ, ಆದರೆ ಇಲ್ಲಿ ಒಬ್ಬರೇ ಒಬ್ಬ ಸಿಬ್ಬಂದಿಯೂ ಇಲ್ಲ, ಆಯೋಜಕರು ಟ್ರಾಫಿಕ್ನಲ್ಲಿ ಸಿಲುಕಿದ್ದಾರೆ ಅಂತ ಹೇಳ್ತಿದ್ದಾರೆ, ಯಾರೂ ಬಂದಿಲ್ಲ ಅಂತ ಆ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ. ಹಾಗೆ ಮುಂದೆ ಅವರು ಪೋಸ್ಟ್ನಲ್ಲಿ ತಡವಾಗಿ ಬರೋದು ಅವಮಾನಕ್ಕೆ ಸಮಾನ ಅಂತ ಬರೀತಾರೆ. ಮಿರಾಂಡಾ ಹೌಸ್ನ ಪ್ರಿನ್ಸಿಪಲ್, ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ನೀವು ಆಹ್ವಾನಿಸುವ ಚೀಫ್ ಗೆಸ್ಟ್ಗೆ ಗೌರವ ಕೊಡಿ ಅಂತ ಹೇಳಿದ್ದಾರೆ. Here I am in Miranda College, Delhi University, invited for an event for which I am the chief guest, supposed to start at 11 a.m. It's 10:58 a.m. when I'm recording this. Not a single staff member is here. The convener is supposedly stuck in traffic on a Saturday, but they're not ready to start the show. Why? Because nobody has arrived. And I, as chief guest, have come here 2 minutes to 5 minutes before time. ಈ ಘಟನೆ ತುಂಬಾ ಚರ್ಚೆಯನ್ನು ಹುಟ್ಟಾಕಿದೆ. ಮಿರಾಂಡಾ ಹೌಸ್ ದೆಹಲಿ ವಿಶ್ವವಿದ್ಯಾಲಯದ ಅತ್ಯುತ್ತಮ ಕಾಲೇಜುಗಳಲ್ಲಿ ಒಂದು. ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಒಂದು ಉತ್ತಮವಾಗಿ ಆಯೋಜಿತವಾಗಿರುತ್ತೆ. ಆದರೆ ಈ ಬಾರಿ ಆಯೋಜನೆಯಲ್ಲಿ ತುಂಬಾ ತೊಂದರೆ ಆಗಿದೆ ಅಂತ ಅನೇಕರ ಅಭಿಪ್ರಾಯ ಪಡ್ತಾರೆ. ಕೆಲ ವಿದ್ಯಾರ್ಥಿಗಳು ಮತ್ತು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಇದನ್ನ ಬಾಯ್ಕಟ್ ಅಂತ ಕರೀತಿದ್ದಾರೆ. ಅಂದ್ರೆ ಸ್ಮಿತಾ ಪ್ರಕಾಶ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಅಚ್ಚುಮೆಚ್ಚಿನ ಅಥವಾ ಗೋಧಿ ಜರ್ನಲಿಸ್ಟ್ ಅಂತ ಕರೆಯೋರೇ ಹೆಚ್ಚು. ಇವರು ಸರ್ಕಾರದ ನೀತಿಗಳನ್ನ ಬೆಂಬಲಿಸುವ ರೀತಿಯಲ್ಲಿ ಸುದ್ದಿಯನ್ನು ನೀಡ್ತಾರೆ ಅನ್ನೋ ಆರೋಪ ಕೂಡ ಇದೆ. ಆದ್ರಿಂದ ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಯಾರಿಗೂ ಅವರ ಮಾತನ್ನ ಕೇಳೋಕೆ ಆಸಕ್ತಿ ಇಲ್ಲ ಅಂತ ಕೆಲವು ಪೋಸ್ಟ್ಗಳಲ್ಲಿ ಟೀಕೆ ಮಾಡಲಾಗಿದೆ. ಕಾರ್ಯಕ್ರಮದ ದಿನಾನೇ ಕಾಲೇಜು ಆವರಣದಲ್ಲಿ ಕೆಲ ವಿದ್ಯಾರ್ಥಿಗಳು ಪೋಸ್ಟರ್ಗಳನ್ನು ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ರು. ಸ್ವತಂತ್ರ ಪತ್ರಿಕೋದ್ಯಮ ಬೇಕು, ಪ್ರಚಾರ ಪತ್ರಿಕೋದ್ಯಮ ಬೇಡ ಅನ್ನೋ ರೀತಿಯ ಘೋಷಣೆಗಳನ್ನ ಕೂಗಿದ್ರು. ಕೆಲ ವಿದ್ಯಾರ್ಥಿಗಳು ಹೇಳುವಂತೆ ಅವರು ತಮ್ಮ ಕಾಲೇಜಲ್ಲಿ ವಿವಿಧ ಧ್ವನಿಗಳಿಗೆ ಅವಕಾಶ ಇರಬೇಕು ಅನ್ನೋ ನಂಬಿಕೆಯನ್ನ ಇಟ್ಕೊಂಡು ಈ ಪ್ರತಿಭಟನೆಯನ್ನ ನಡೆಸಿದ್ರು. ಅವರ ಅಭಿಪ್ರಾಯದಲ್ಲಿ ಸರ್ಕಾರದ ಪರವಾಗಿ ಮಾತಾಡುವವರಿಗಷ್ಟೇ ವೇದಿಕೆ ಕೊಡಬಾರ್ದು ಅನ್ನೋದಾಗಿತ್ತು. ಮಿರಾಂಡಾ ಹೌಸ್ನ ವಿದ್ಯಾರ್ಥಿಗಳು ಈಗ ತಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಕೆಲವರು ನಾವು ಯಾರ ಜೊತೆ ಮಾತು ಕೇಳಬೇಕು ಅಥವಾ ಯಾರ ಮಾತನ್ನ ಕೇಳಬೇಕು ಅನ್ನೋದನ್ನ ನಾವೇ ನಿರ್ಧರಿಸ್ತೇವೆ ಅಂತ ವಾದಿಸ್ತಿದ್ದಾರೆ. ಸ್ಮಿತಾ ಪ್ರಕಾಶ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ANI ಮೂಲಕ ಅನೇಕ ಮುಖ್ಯ ಸಂದರ್ಶನಗಳನ್ನು ನಡೆಸಿದ್ದಾರೆ. ಪ್ರಧಾನಿ ಮೋದಿ ಅವರ ಜೊತೆಗೆ ನಡೆಸಿದಂಥ ಸಂದರ್ಶನಗಳು ವಿಶೇಷವಾಗಿ ಚರ್ಚೆಗೆ ಒಳಗಾಗಿದೆ. ಈ ಸಂದರ್ಶನಗಳಲ್ಲಿ ಕಠಿಣ ಪ್ರಶ್ನೆಗಳು ಕಡಿಮೆ, ಹೊಗಳಿಕೆ ಹೆಚ್ಚಿರುತ್ತೆ ಅನ್ನೋ ಟೀಕೆಗಳಿದೆ. ರಾಹುಲ್ ಗಾಂಧಿ ಅವರು ಸ್ಮಿತಾ ಅವರನ್ನ ಸುಲಭವಾಗಿ ತಲೆಬಾಗುವ ಪತ್ರಕರ್ತೆ ಅಂತ ಕರೆದಿದ್ರು. ಇದು ಸಹ ದೊಡ್ಡ ವಿವಾದವನ್ನ ಹುಟ್ಟುಹಾಕಿತ್ತು. ಜರ್ನಲಿಸಂನ ಮೂಲ ಉದ್ದೇಶ ಏನು? ಸತ್ಯವನ್ನ ಹುಡುಕೋದು, ಅಧಿಕಾರವನ್ನು ಪ್ರಶ್ನಿಸೋದು, ಅಧಿಕಾರಿಗಳನ್ನ ಪ್ರಶ್ನಿಸೋದು, ಎಲ್ಲಾ ಪಕ್ಷಗಳನ್ನ ಸಮಾನ ದೃಷ್ಟಿಕೋನದಿಂದ ನೋಡೋದು. ಆದರೆ ಒಂದು ವ್ಯಕ್ತಿ ಅಥವಾ ಒಂದು ಪಕ್ಷವನ್ನ ಹೆಚ್ಚು ಹೊಗಳೋದು, ವಿರೋಧಿಗಳನ್ನ ಕಠಿಣವಾಗಿ ಟೀಕಿಸೋದು, ಇದು ನಿಷ್ಪಕ್ಷಪಾತತೆಗೆ ಧಕ್ಕೆ ತರುತ್ತೆ. ಸ್ಮಿತಾ ಪ್ರಕಾಶ್ ಅವರ ಸಂದರ್ಶನಗಳಲ್ಲಿ ಮೋದಿ ಸರ್ಕಾರದ ಸಾಧನೆಗಳನ್ನ ಹೆಚ್ಚು ಹೆಚ್ಚು ಎತ್ತಿ ತೋರಿಸೋದು ಸಾಮಾನ್ಯ ಅನ್ನುವಂತ ಆಗೋಗಿತ್ತು. ಈಗ ಆ ಹೊಗಳಿಕೆಯೇ ಸ್ಮಿತಾ ಪ್ರಕಾಶ್ ಅವರಿಗೆ ಮುಳುವಾದಂತೆ ಕಾಣಿಸ್ತಾ ಇದೆ. ಮೋದಿ ಅವರು ತಮ್ಮ ಮುಖ್ಯ ಸಂದರ್ಶನಗಳಲ್ಲಿ ಹೆಚ್ಚಿನ ಬಾರಿ ಸ್ಮಿತಾ ಅವರನ್ನೇ ಆಯ್ಕೆ ಮಾಡ್ತಾರೆ. ಯಾಕಂದ್ರೆ ಚುನಾವಣೆ ಸಮಯದಲ್ಲಾಗಿರ್ಬೋದು ಅಥವಾ ವಿಶೇಷ ಸಂದರ್ಶನಗಳಲ್ಲಾಗಿರ್ಬೋದು ಸ್ಮಿತಾ ಪ್ರಕಾಶ್ ಅವರ ಜೊತೆಗೆ ಮಾತಾಡೋದು ಮೋದಿ ಅವರಿಗೆ ಇಷ್ಟವಾದಂಥ ವಿಚಾರ.
ಸೊ ಮೋದಿಯವರು ಹೆಚ್ಚಿನ ಪತ್ರಕರ್ತರ ಜೊತೆಗೆ ಸಂದರ್ಶನವನ್ನು ಕೊಡೋದಿಲ್ಲ. ಆದರೆ ಸ್ಮಿತಾ ಅವರ ಜೊತೆಗೆ ಹಲವು ಬಾರಿ ಮಾತಾಡಿದ್ದಾರೆ. ಈ ಸಂದರ್ಶನಗಳಲ್ಲಿ ಪ್ರಶ್ನೆಗಳು ಸರ್ಕಾರದ ಸಾಧನೆಗಳನ್ನು ಎತ್ತಿ ತೋರಿಸುವಂತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶದ ಚುನಾವಣೆ ಸಮಯದಲ್ಲಿ ಯೋಗಿ ಸರ್ಕಾರದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹೊಗಳುವಂತಹ ಪ್ರಶ್ನೆಗಳು ಬರುತ್ತೆ. ಮೋದಿಯವರು ತಮ್ಮ ನೀತಿಗಳು, ಸಾಧನೆಗಳು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಮುಕ್ತವಾಗಿ ಮಾತಾಡಬಹುದು. ಸೊ ಇದು ಮೋದಿ ಅವರಿಗೆ ಸುರಕ್ಷಿತ ಮತ್ತು ಸಕಾರಾತ್ಮಕ ವೇದಿಕೆಯನ್ನು ಕೊಡುತ್ತೆ. ಸೊ ಸ್ಮಿತಾ ಪ್ರಕಾಶ್ ಅವರು ತಮ್ಮನ್ನು ತಾವು ನಿಷ್ಪಕ್ಷಪಾತ ಪತ್ರಕರ್ತೆ ಅಂತ ಚಿತ್ರಿಸ್ತಾರೆ. ಅವರು ಮೋದಿ ಅವರನ್ನ ಹೊಗಳೋದು ಸತ್ಯ ಹೇಳೋದು ಅಂತ ಹೇಳ್ತಾರೆ. ಸೊ ಮೋದಿ ಸರ್ಕಾರದ ಸಾಧನೆಗಳನ್ನ ಎತ್ತೋರಿಸೋದು ತಪ್ಪಲ್ಲ ಅಂತಾನೆ ಹೊರ ಹೇಳೋದು. ಇದು ಮೋದಿ ಅವರಿಗೆ ಇಷ್ಟ ಆಗತ್ತೆ, ಯಾಕಂದ್ರೆ ಇದು ಸರ್ಕಾರಿ ಪ್ರಚಾರ ಅಂತ ಕಾಣಿಸೋದಿಲ್ಲ, ಬದಲಿಗೆ ಒಂದು ಸ್ವತಂತ್ರ ಪತ್ರಿಕೋದ್ಯಮದ ರೀತಿ ಕಾಣಿಸೋಗ್ಬಿಡುತ್ತೆ. ಸೊ 2014ರಿಂದನೂ ಸಹ ಸ್ಮಿತಾ ಅವರ ಜೊತೆಗೆ ಮೋದಿ ಅವರ ಸಂಬಂಧ ಉತ್ತಮವಾಗೇ ಇದೆ. ಅವರು ಮೋದಿ ಅವರ ಕೆಲಸದ ಶೈಲಿ, ನಿರ್ಧಾರ ಮತ್ತು ವ್ಯಕ್ತಿತ್ವವನ್ನು ಹೊಗಳ್ತಾರೆ. ಮೋದಿ ಅವರು ಸಹ ಸ್ಮಿತಾ ಅವರನ್ನ ವಿಶ್ವಾಸಯುತ ಪತ್ರಕರ್ತೆ ಅಂತ ಭಾವಿಸಿದಂತೆ ಕಾಣಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.